ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ನಾನು ಈ ಡಿಸೈನ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ. ರೈಟ್ ಸೈಡಿಂದ ಹಾಕ್ತಾಯಿನಿ. ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. 2 ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. 2 ಸಲ ಲಾಕ್ ಆದಮೇಲೆ ಇದನ್ನು ಫ್ರೆಂಡ್ಸ್ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. 2 ಸಲ ಲಾಕ್ ಆದಮೇಲೆ ಇವಾಗ ನಾನು 5 ಚೈನ್ನ ಹಾಕ್ಕೊಂಡೆ. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನ್ ಅಂತಲೇ ಅನ್ಬೋದು. ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ಚು. ಲಾಕ್ ಆದಮೇಲೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ, ಎರಡನೇ ಸಿಂಗಲ್ ಕ್ರೋಶ, ಮೂರನೇ ಸಿಂಗಲ್ ಕ್ರೋಶ, ಒಟ್ಟು 3 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. 5 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 3 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಇವಾಗ ಮತ್ತೆ ನಾನು 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಇವಾಗ 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. 2 ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ 4ನೇ ಸಿಂಗಲ್ ಕ್ರೋಶ ಇದೆಯಲ್ಲ ನೋಡಿ, ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ 4ನೇ ಸಿಂಗಲ್ ಕ್ರೋಶದ ಗ್ಯಾಪು ಅಂದರೆ 5 ಚೈನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಅಲ್ಲಿ ಬಟ್ಟೆ ಮೇಲೆ 4 ಸಿಂಗಲ್ ಕ್ರೋಶ ಇರುತ್ತೆ. ಆ 4ನೇ ಸಿಂಗಲ್ ಕ್ರೋಶಕ್ಕೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ರೀತಿ ನಿಡಲ್ನ ಹಾಕಿ ಈ ರೈಟ್ ಸೈಡಿಂದ ಲೆಫ್ಟಿಗೆ ನಾನು ನಿಡಲ್ನ ಹಾಕ್ತಾಯಿದ್ದೀನಿ. ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ, ಅಂದರೆ 4 ದಾರ ಸೂಜಿ ಮೇಲೆ ಇರುತ್ತೆ. 2ರಿಂದ 1 ಸಲ ಥ್ರೆಡನ್ನು ಪಾಸ್ ಮಾಡಬೇಕು, ಮತ್ತೆರಡು ಲೂಪಿಂದ ಥ್ರೆಡನ್ನು ಪಾಸ್ ಮಾಡಬೇಕು, ಮತ್ತೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಥ್ರೆಡನ್ನು ಪಾಸ್ ಮಾಡಬೇಕು. ಒಟ್ಟು 3 ಬಾರಿ 2 ಲೂಪ್ಗಳಲ್ಲಿ ಥ್ರೆಡನ್ನು ಪಾಸ್ ಮಾಡಿದಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ 2 ಲೂಪ್ಗಳು ಬಂದಿರುತ್ತೆ, ಅಂದರೆ ಒಂದು 4 ಚೈನ್ನ ಹಾಕಿರೋದು, ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿರೋದು. 2 ಲೂಪ್ ಇರುತ್ತೆ. ನಾವು ಇದರಲ್ಲೇ ವರ್ಕ್ ಮಾಡಬೇಕು. ಇವಾಗ ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ 2 ಲೂಪ್ ಇರುತ್ತಲ್ವ, ಫಸ್ಟ್ ಒಂದು ಲೂಪ್ ಏನು ಕಾಣಿಸುತ್ತೆ ಅಂದರೆ ತ್ರಿಬಲ್ ಕ್ರೋಶ ಕಂಬದ ಲೂಪು, ಅದರೊಳಗಡೆ ನಾವು ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ, ಆ ಮೇಲ್ಭಾಗದ ಇರುತ್ತಲ್ಲ ಅದು ಲೂಪು, ಆ ಚೈನಿಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಸೂಜಿ ಮೇಲೆ 1 ಸಲ ಥ್ರೆಡನ್ನು ಸುತ್ಕೊಳ್ತೀನಿ, 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಚೈನ್ ಲೂಪಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 4 ದಾರ ಇರುತ್ತೆ, 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1, ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಕೊನೆ 2 ಲೂಪಿಂದ 1 ಮಾಡಿರ್ತೀವಲ್ಲ ಆ 2 ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಈ 3 ಚೈನ್ನ ಲಾಕ್ ಮಾಡಬೇಕು. ಆವಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಪಿಕಾಟ್ ರೀತಿಯಾಗಿ. ಇವಾಗ ನಾನು ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಇಲ್ಲಿ ಬೇಸ್ ಲೈನ್ ತ್ರಿಬಲ್ ಕ್ರೋಶ ಲೂಪ್ ಇರುತ್ತೆ ನೋಡಿ, ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಪೆಟಲ್ಸ್ ಥರ ಕ್ರಿಯೇಟ್ ಆಗುತ್ತೆ. ಮತ್ತೆ ನಾನು 3 ಚೈನ್ನ ಹಾಕ್ತೀನಿ. 1, 2, 3, ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ತ್ರಿಬಲ್ ಕ್ರೋಶ ಕಂಬ ಲೂಪಲ್ಲೇ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶ ಕಂಬ, 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 1, 2, 3, ಈ 3 ಚೈನ್ನ ಆ ತ್ರಿಬಲ್ ಕ್ರೋಶದ ಹಾಕಿರ್ತೀವಲ್ಲ ಕೊನೆ 2 ಲೂಪು, ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಕರೆಕ್ಟಾಗಿ ಆ 2 ಲೂಪ್ ಒಳಗಡೆನೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ.
ಸೊ ಈ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡಬೇಕು. ಡಿಸೈನ್ ಅಂತೂ ತುಂಬ ಈಸಿ ಇದೆ ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕ್ಕೊಳ್ಬೋದು. ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು. ಮತ್ತೆ 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 1, ಮತ್ತೆ 2 ಲೂಪಿಂದ 1, ಮತ್ತೆ 2 ಲೂಪ್ಗಳಿಂದ 1, ಮತ್ತೆ 3 ಚೈನ್ ಹಾಕಿ ಕೊನೆ 2 ಲೂಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 3 ಚೈನ್ನ ಹಾಕಬೇಕು. 1 2 3. ನಂತರ ಬೇಸ್ ಲೈನ್ ಲೂಪ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು. ಈ ರೀತಿ 3 ಪೆಟಲ್ಸ್ ಥರ ಮಾಡಬೇಕು, ಅಂದರೆ 3 ದಳಗಳ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು ಅಥವಾ ಇಲ್ಲೊಂದ್ಸಲ ಲಾಕ್ ಮಾಡ್ಬೋದು. ಲಾಕ್ ಮಾಡಿ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವೇನು ಆರ್ಚ್ ಮಾಡ್ಕೊಂಡ್ವಲ್ಲ ಅದು ಮೇಲ್ಭಾಗದಲ್ಲಿ ಬರುತ್ತೆ, ಆ ಬಟ್ಟೆ ಮೇಲೆ ಈ ರೀತಿ ಬರುತ್ತೆ. ನಂತರ ನಾನಿವಾಗ ಈ ಕೆಳಭಾಗದಲ್ಲಿ 4 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ. ಸೊ ಆರ್ಚ್ ಕೆಳಭಾಗದಲ್ಲಿ ಒಂದು 4 ಚೈನ್ದು ಲೂಪ್ ಇರುತ್ತೆ, ಅಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ, ಅಥವಾ ಇಲ್ಲಿ 4 ಚೈನ್ ಹಾಕಿದ್ದೆ ಅಲ್ವಾ, ಸೊ 4 ಸಿಂಗಲ್ ಕ್ರೋಶ ಕರೆಕ್ಟಾಗಿ ಹಾಕ್ಕೊಳ್ಬೋದು. ನಾನು 4 ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ. 4 ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಬಟ್ಟೆ ಮೇಲೆ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ, ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಂದು 2 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 2 ಸಲ ಸಿಂಗಲ್ ಕ್ರೋಶ ಆದಮೇಲೆ ಈ ಸೈಡ್ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೊಳ್ಳಿ. ಹಾಗಾಗಿ ನಾನು ಈ ಸೈಡ್ ಕೂಡ 3 ಸಿಂಗಲ್ ಕ್ರೋಶನ ಮಾಡಿದ್ದೆ. ಲಾಕ್ ಆದಮೇಲೆ ಇಲ್ಲೂ ಕೂಡ ಅಷ್ಟೇ 3 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ಡಿಸೈನು. ಅದು ಫೋಲ್ಡ್ ಆದರೂ ಪರವಾಗಿಲ್ಲ, ಕೊನೆಯಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಫ್ರೆಂಡ್ಸ್, ನಾನಿಲ್ಲಿ ವಿತೌಟ್ ಬೀಡ್ಸ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಬೀಡ್ಸ್ ಬೇಕು ಅಂದರೆ ಇದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ 3 ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಆವಾಗ ಬಟ್ಟೆ ಮೇಲೆ ಅಲ್ಲಿ 4 ಸಿಂಗಲ್ ಕ್ರೋಶ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆ 5 ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ವ, ಅದನ್ನು ಸೇರಿಸ್ಕೊಂಡ್ರೆ 4 ಸಿಂಗಲ್ ಕ್ರೋಶ ಬಟ್ಟೆ ಮೇಲೆ ಇರುತ್ತೆ. ನಂತರ ನಾನಿವಾಗ 4 ಚೈನನ್ನು ಹಾಕ್ತಾಯಿದ್ದೀನಿ. 4 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಕೊನೆ ಸಿಂಗಲ್ ಕ್ರೋಶದ್ದು ಒಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತಂದು ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ಸೈಡಿಂದ ಈ ರೀತಿ ಹಾಕಿ ನಿಡಲ್ನ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ, 2ರಿಂದ 1, ಮತ್ತೆ 2 ಲೂಪಿಂದ 1, ಮತ್ತೆ 2 ಲೂಪ್ಗಳಿಂದ 1. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬದ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಮೊದಲಿಗೆ ನಾವು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಆ ತ್ರಿಬಲ್ ಕ್ರೋಶ ಕಂಬಕ್ಕೆ. ಸೊ ಮೇಲ್ಭಾಗ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ವ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡಿ ನಂತರ ನಾವು 3 ಚೈನ್ನ ಹಾಕ್ಕೊಳ್ಬೇಕು. 1 2 3. ನಂತರ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ 4 ಲೂಪ್ ಇರುತ್ತೆ. 2ರಿಂದ 1, 2ರಿಂದ 1, ಇನ್ನೆರಡು ಲೂಪ್ ಇರುತ್ತೆ, ಅದರಿಂದನೂ ಕೂಡ 1 ಮಾಡಬೇಕು. ತ್ರಿಬಲ್ ಕ್ರೋಶ ಕಂಬ ಆಯಿತು. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ನ ಹಾಕಿ ಅದೇ ಕಂಬದ 2 ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಬದ ಮೇಲೆ ಒಂದು ನಾಟ್ ಆಯಿತು. ನಂತರ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. 1 ಪೆಟಲ್ಸ್ ಆಯಿತು. ಇದೇ ರೀತಿ ಇನ್ನೂ 1 ಪೆಟಲ್ಸ್ನ ಮಾಡೋದಕ್ಕೆ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ತ್ರಿಬಲ್ ಕ್ರೋಶ ಕಂಬನ ಮಾಡಿ
ಆ ಕಂಬಕ್ಕೆ ನಾನು ನಾಟ್ ಮಾಡಬೇಕಲ್ವ, ಹಾಗಾಗಿ 3 ಚೈನ್ನ ಹಾಕಿ ಅದೇ ಕೊನೆ ಅದೇ ಕಂಬದ 2 ಲೂಪ್ ಇರುತ್ತಲ್ವ ಕೊನೆಯಲ್ಲಿ, ಆ 2 ಲೂಪ್ ಒಳಗಡೆ ಪಿಕೋಟ್ನ ಮಾಡಬೇಕು. ಸೊ ನಾಟ್ ಆದಮೇಲೆ 3 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 2 ಪೆಟಲ್ಸ್ ಆಗಿದೆ. ಇದೇ ರೀತಿ ನಾನು ಇನ್ನೂ ಒಂದು ಪೆಟಲ್ಸ್ನ ಮಾಡ್ಕೊಳ್ತೀನಿ. ಒಟ್ಟು 3 ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಪೆಟಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ರೀತಿ ನೀವು ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೋದು, ಅಥವಾ ಹಾಗೇನಾದರೂ ಈ ರೀತಿ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದಲ್ಲಿ ಏನು 4 ಚೈನ್ ಗ್ಯಾಪ್ ಇದೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಳಭಾಗದಲ್ಲಿ ಸಿಂಗಲ್ ಕ್ರೋಶ ಚೈನ್ಗಳಿದೆಯಲ್ವ, ಆ 4 ಚೈನ್ ಗ್ಯಾಪಲ್ಲಿ ಒಂದು 4 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 4 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಇವಾಗ ಬಟ್ಟೆ ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಒಂದು ಸಲ ಸಿಂಗಲ್ ಕ್ರೋಶ ಆಯಿತು, 2ನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ, 3ನೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇವಾಗ ನಾವು 5 ಚೈನ್ನ ಹಾಕಬೇಕು. ಸೊ ಈ 5 ಚೈನ್ ಬಂದು ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ನೀವು 5 ಚೈನ್ನ ಆದರೂ ಹಾಕ್ಕೊಳ್ಬೋದು, ಅಥವಾ ಬರೀ ಸಿಂಗಲ್ ಕ್ರೋಶಗಳನ್ನಾದರೂ ನೀವು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು. ಸೊ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಸೊ ಇದೇ ರೀತಿ ಫ್ರೆಂಡ್ಸ್, ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲೂ ಕೂಡ 5 ಚೈನ್ನ ಹಾಕಿ 1-2 ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಇದು ಫೋಲ್ಡ್ ಆದರೂ ಪರವಾಗಿಲ್ಲ. ನಾನಿಲ್ಲಿ ಒಂದೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೇಮ್ ಕಲರ್ ಕಾಟನ್ ಥ್ರೆಡ್ನೇ ತಗೊಂಡಿದ್ದೀನಿ. ಈ ದಳಗಳಿದೆಯಲ್ವ, ಒಂದೊಂದು ದಳದ ಮೇಲೂ ಕೂಡ ಒಂದೊಂದು ಸ್ಟಿಚ್ ಮಾಡಬೇಕು. ಆವಾಗ ಅದು ಫೋಲ್ಡ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ. ಮತ್ತು ಇದು ಈ ರೀತಿ ಮಾಡಬೇಕಿದ್ರೆ ಬೀಡನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು, ಅಥವಾ ಹಾಗೇನಾದರೂ ನಾಟ್ ಹಾಕ್ಕೊಳ್ಬೋದು. ನಾನಿಲ್ಲಿ ಬೀಡನ್ನ ಹಾಕ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಈ ರೀತಿ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಟನ್ ಥ್ರೆಡ್ಡಿಗೆ 1-2 ದಾರಕ್ಕೆ ಸೂಜಿನ ಪೋಣಿಸ್ಕೊಂಡು ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಿ ಥ್ರೆಡ್ನ ತಂದು ನೀಟಾಗಿ ಆ ನಾಟ್ ಇರುತ್ತೆ ನೋಡಿ, ಮಧ್ಯದಲ್ಲಿ 3 ಚೈನ್ನ ಹಾಕಿ ನಾಟ್ ಮಾಡಿರುವಂಥದ್ರ ಮೇಲೇ ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕು, ಅದು ಫೋಲ್ಡ್ ಆಗೋದಿಲ್ಲ, ನೀಟಾಗಿ ಈ ರೀತಿ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ. ಸೊ 3 ದಳಗಳ ಮೇಲೂ ಕೂಡ ನಾನು ಹೊಲ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ನೀವು ಬೀಡನ್ನ ಹಾಕ್ಕೊಂಡು ಈ ರೀತಿ ಕೆಳಗಡೆಯಿಂದ ಮೇಲೆ ಸೂಜಿ ತರ್ತೀರಲ್ವ, ಆವಾಗ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಅಲ್ಲಿ ಅದೇ ಪ್ಲೇಸಲ್ಲಿ ಕೆಳಗಡೆ ಹೋದರೆ ಆ ಬೀಡು ಆ ನಾಟ್ ಮೇಲೆ ಕೂರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಬೇಡ ಅನ್ನೋರು ಇದೇ ರೀತಿ ಹೊಲ್ಕೊಳ್ಳಿ. ಈ ರೀತಿ 3 ದಳಗಳ ಮೇಲೂ ಕೂಡ ನಾನು ಸ್ಟಿಚ್ ಹಾಕ್ಕೊಂಡು ಕೊನೆಯಲ್ಲಿ ಹಿಂದೆ 1-2 ನಾಟ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 1-2-3 ರೌಂಡು ಸುತ್ತಿ ಸೂಜಿನ ಎಳೆದಾಗ ಅದು ಒಂದು ನಾಟ್ ಆಗುತ್ತೆ, ಬಿಚ್ಚೋಗೋದಿಲ್ಲ. ಈ ರೀತಿ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಗೇನಾದರೂ ಈ ರೀತಿ ಉದ್ದವಾಗಿ ನಾಟ್ ಬೇಡ ಅಂದರೆ ಒಂದೊಂದು ಪೆಟಲ್ಸ್ ಮೇಲೂ ನಾಟ್ ಹಾಕ್ಕೊಳ್ತೀರಲ್ವ, ಹಿಂದೆ ತಗೊಂಡೋಗಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು. ಸೊ ಎಲ್ಲದನ್ನೂ ಕೂಡ ನಾನು ಈ ರೀತಿ ಹೊಲ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಇವಾಗ ನಾನು ಕುಚ್ಚನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ತುದಿಯಲ್ಲಿ ಒಂದು ನಾಟ್ ಮಾಡ್ಕೊಂಡಿದ್ದೀನಿ. 100 ಎಳೆ ದಾರಕ್ಕೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅದನ್ನು ಶಾರ್ಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು 200 ಎಳೆ ದಾರ ಆಗುತ್ತೆ. ಈ ಕೆಳಗಡೆ ಆರ್ಚ್ ಕೆಳಗಡೆ ಲೂಪ್ ಇದೆ ನೋಡಿ, ಅದ್ರ ಒಳಗಡೆ ಈ ರೀತಿ ಥ್ರೆಡ್ನ ಹಾಕಿ ಮೇಲ್ ತಂದು ಲೆಫ್ಟ್ ಹ್ಯಾಂಡಿಂದ ನಾನು ಥ್ರೆಡನ್ನು ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ಬಿಡ್ಬೋದು. ಇಲ್ಲಿ ನಾನು ಸ್ವಲ್ಪ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಉದ್ದವಾಗಿ ಥ್ರೆಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಕುಚ್ಚಲ್ವಾ ಅಂತ ನಾನು ಡೈರೆಕ್ಟಾಗಿ ಕೈಯಲ್ಲೇ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಬರೋದಿಲ್ಲ ಅನ್ನೋರು ನಾರ್ಮಲಾಗಿ ಸೂಜಿ ದಾರಕ್ಕೆ ಜರಿ ಥ್ರೆಡನ್ನು ಹಾಕ್ಕೊಂಡು ಕಟ್ಕೊಳ್ಬೋದು. ಸೂಜಿಲಿ ಸ್ವಲ್ಪ ಜರಿ ಥ್ರೆಡನ್ನು ಹಿಂದೆ ಬಿಟ್ಟು ಒಂದು 4-5 ರೌಂಡ್ ನೀಟಾಗಿ ಟೈಟಾಗಿ ಸುತ್ಕೊಳ್ಬೇಕು. ಈ ರೀತಿ ಒಂದು 4-5 ರೌಂಡ್ ನೀಟಾಗಿ ಸುತ್ತಕೊಂಡು ಹೂ ಕಟ್ತೀವಲ್ಲ ಆ ರೀತಿ 1-2 ನಾಟ್ ಹಾಕ್ಕೊಳ್ಬೇಕು.
ಒಂದೆರಡು ನಾಟ್ ಹಾಕ್ಕೊಂಡು ಸ್ವಲ್ಪ ಥ್ರೆಡನ್ನು ಕಟ್ ಮಾಡಿ ಎರಡನ್ನು ಕೂಡ ಹಿಂದೆ ತಗೊಂಡೋಗಿ ಹಿಂದೆ ಒಂದು ಎರಡು ಗಂಟೆ ಹಾಕ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಈಸಿ ಇದೆ ಈ ರೀತಿ ಕಟ್ಟೋದು. ನಾವು ಮತ್ತೆ ಸೂಜಿಗೆಲ್ಲ ದಾರ ಪೋಣಿಸ್ಕೊಂಡು ಕಟ್ಟೋದಕ್ಕಿಂತ ಇದು ತುಂಬಾ ಸುಲಭ. ಹಿಂದೆ ಒಂದೆರಡು ನಾಟ್ ಹಾಕ್ಕೊಳ್ಳಿ. ಸೊ ಅಭ್ಯಾಸ ಆಗೋವರಿಗಷ್ಟೇ, ಆಮೇಲೆ ಆರಾಮಾಗಿ ಈ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು. ಒಂದೆರಡು ನಾಟ್ ಹಾಕ್ಕೊಂಡ್ಮೇಲೆ ಆ ಜರಿ ಥ್ರೆಡ್ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಬೋದು. ಇವಾಗ ಕುಚ್ಚನ್ನು ಕೂಡ ಅಷ್ಟೇ ನೀಟಾಗಿ ಒಂದೇ ಸಮ ಬರೋ ಹಾಗೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಬೇಕು. ಸೊ ಇದೇ ರೀತಿ ನಾನು ಎಲ್ಲ ಆರ್ಚ್ಗಳಲ್ಲೂ ಕೂಡ ಕುಚ್ಚನ್ನು ಕಟ್ಕೊಳ್ತೀನಿ. ಸೊ ಮಧ್ಯದಲ್ಲಿ 4 ಚೈನ್ದು ಲೂಪ್ ಇರುತ್ತಲ್ವ ಅಲ್ಲೇ ಕುಚ್ಚನ್ನು ಕಟ್ಟಿದ್ದೀನಿ. ಅಲ್ಲಿ ಬೇಡ ಅನ್ನೋರು 5 ಚೈನ್ ಇದೆಯಲ್ವ ಅಲ್ಲಾದರೂ ಕಟ್ಕೊಳ್ಬೋದು. ಸೊ ಇಲ್ಲಿ ಇಂಥವೇ ಕಟ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಈ 5 ಚೈನ್ ಗ್ಯಾಪಲ್ಲಾದರೂ ನೀವು ಕಟ್ಕೊಳ್ಬೋದು. ನಾನು ಇಲ್ಲಿ ಪೂರ್ತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು. ಯಾರಿಗೆಲ್ಲ ಬೀಡ್ಸ್ ಬಳಸೋದು ಇಷ್ಟ ಇರಲ್ವೋ ಅವರೆಲ್ಲರೂ ಕೂಡ ಟ್ರೈ ಮಾಡ್ಬೋದು. ಸೊ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದೊಂದು ವಿತೌಟ್ ಬೀಡ್ಸ್ ಡಿಸೈನ್ ಫ್ರೆಂಡ್ಸ್, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಒಂದು 600ಇಂದ 700ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ. ಆರ್ಚ್ ಬೇಗನೆ ಆದರೂ ಕೂಡ ಅಲ್ಲಿ ನಾಟ್ ಹಾಕ್ಕೊಳ್ಳೋದು ಮತ್ತು ಕುಚ್ಚನ್ನು ಕಟ್ಟೋದು ಇರುತ್ತೆ. ಡಿಸೈನ್ನ ಹಾಕೋದಂತೂ ತುಂಬ ಈಸಿ ಇದೆ, ಎಲ್ಲರೂ ಕೂಡ ಹಾಕ್ಕೊಳ್ಬೋದು, ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.